ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಇಲ್ಲಿ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿರೋ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಕಮೆಂಟ್ ಸೆಕ್ಷನಿಗೆ ಹೋಗ್ಬಿಟ್ಟು ಇವಾಗಲೇ ಕಮೆಂಟ್ಸ್ನ ಡ್ರಾಪ್ ಮಾಡಿ. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಕಮೆಂಟ್ಸ್ನು ಕನ್ಸಿಡರ್ ಮಾಡ್ತೀನಿ, ಟಾಪಿಕ್ಸ್ನ ಅದ್ರ ಬೇಸ್ಡ್ ಆಗಿ ತಗೊತೀನಿ. ಓಕೆ, ಸೊ ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರ ಕರೆಂಟ್ ಪರ್ಸನ್ದು ಫೀಲಿಂಗ್ಸ್ ನಿಮ್ಮ ಮೇಲೆ, ಅವರ ಎನರ್ಜೀಸ್ ಆ್ಯಂಡ್ ಸಜೆಷನ್, ಅಡ್ವೈಸ್ ಏನು ಬೇಕು, ಈ ಪರ್ಸನ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿಲ್ದಿರೋದು ಇದೆಯಾ, ಇದ್ರೆ ಅದೇನು, ಅದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಲ್ ರೈಟ್. ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ, ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ತಡ ಮಾಡೋದು ಬೇಡ. ಲೆಟ್ಸ್ ಗೆಟ್ ಇನ್ ಟು ದಿಸ್. ಓಕೆ, ಲೆಟ್ಸ್ ಸಿ ಏನಿದೆ ಮೆಸೇಜಸ್ ಅಂತ. ಲುಕ್ ಎಟ್ ದಿಸ್. ಓಕೆ, ಒನ್ ಥಿಂಗ್ ಇಲ್ಲಿ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ನೀವು ಈ ಪರ್ಸನ್ ರೀಸೆಂಟ್ ಆಗಿ ಕನೆಕ್ಟ್ ಆಗಿ ರೀಸೆಂಟ್ ಆಗಿ ಕ್ಲೋಸ್ ಆಗಿದ್ದೀರಾ ಅಂದ್ರೆ, ಟ್ರಸ್ಟ್ ಮೀ, ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ಳಿ. ನೀವು ನಿಮ್ಮ ಎಕ್ಸ್ ಪಾರ್ಟ್ನರ್ನ ಮರ್ತಿದ್ದೀರಾ? ನೀವು ನಿಮ್ಮ ಲೈಫಲ್ಲಿ ಹೋದ ಫೇಲ್ಯೂರ್ಸ್ ಬಗ್ಗೆ ಮರ್ತಿದ್ದೀರಾ? ಹೋದ ಎಮೋಷ್ನಲಿ ನಿಮಗೆ ಬೇಜಾರು ಮಾಡಿ ಹೋದ ಪರ್ಸನ್ ಬಗ್ಗೆ ನೀವು ನಿಜವಾಗ್ಲೂ ಮರ್ತಿದ್ದೀರಾ? ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ 5 ಆಫ್ ಕಪ್ಸ್. ಈ 5 ಆಫ್ ಕಪ್ಸ್ ಬಂದಾಗೆಲ್ಲ ಏನು ಹೇಳುತ್ತೆ ಅಂದರೆ, ಯಾರನ್ನೂ ಮರ್ತಿಲ್ಲ ನೀವಿನ್ನು. ಏನೋ ಪಾಸ್ಟಲ್ಲಿ ಯಾರನ್ನೂ ಮರ್ತಿಲ್ಲ ಅನ್ನೋದಕ್ಕಿಂತ, ಪಾಸ್ಟಲ್ಲಿ ನಿಮಗೆ ಯಾರೋ ಹರ್ಟ್ ಮಾಡಿರ್ತಾರೆ, ಯಾವುದು ಸಿಚುವೇಶನಲ್ಲಿ ಏನೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮಗೆ ಇನ್ನೂ ಯೋಚನೆ ಇದೆ, ನೀವು ಅದರಿಂದ ಮೂವ್ ಆನ್ ಆಗಿಲ್ಲ. ಇನ್ ಕೇಸ್ ನಿಮ್ಮ ಲೈಫಲ್ಲಿ ಅಂಥದ್ದು ಏನೂ ಇಲ್ಲ ಅಂತ ಅಂದರೆ, ಸೊ ಇಟ್ಸ್ ಎನ್ ಇಂಡಿಕೇಶನ್ ನೀವು ಯೋಚನೆ ಮಾಡ್ತಿರೋ ಪರ್ಸನ್ ಅವರ ಎಕ್ಸ್ ಬಗ್ಗೆ ಅಥವಾ ಪಾಸ್ಟ್ ರಿಲೇಶನ್ಶಿಪ್ ಬಗ್ಗೆ, ಪಾಸ್ಟಲ್ಲಾದ ಒಂದು ಬ್ರೇಕಪ್ ಸಿಚುವೇಶನ್ ಬಗ್ಗೆ, ಅಂದರೆ ಯಾರೋ ನೋವು ಮಾಡಿ ಹೋಗಿರ್ತಾರೆ, ಅದರಿಂದ ಅವ್ರು ಮೂವ್ ಆನ್ ಆಗಿದ್ದಾರೆ ಅಂತ ಹೇಳ್ಕೊಬೋದು. ಬಟ್ ಐ ಡೋಂಟ್ ಥಿಂಕ್ ಅವರು ಮೂವ್ ಆನ್ ಆಗಿದ್ದಾರೆ ಅಂತ. ದಿಸ್ ಇಸ್ ದ ಪ್ರೂಫ್. looks weird. Okay, let me see. But one thing is for sure, ಎಲ್ಲೋ ಒಂದ್ ಕಡೆ ನಿಮ್ ಜೊತೆ ಮಾತಾಡೋದು, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇದೆಲ್ಲ ಅವ್ರನ್ನ ಒಂದು ಪ್ರಾಕ್ಟಿಕಲ್ ಪರ್ಸನ್ ಆಗಿ ಟರ್ನ್ ಔಟ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಮೋರ್ ಲೈಕ್, ಇಷ್ಟು ದಿನ ಅವ್ರು ಎಮೋಷ್ನಲಿ ಒಂಥರ ವೆರಿ ಲೋ ಆಗಿದ್ರು, ಎಮೋಷ್ನಲಿ ತುಂಬಾನೇ ಬ್ರೇಕ್ ಡೌನ್ ಆಗಿದ್ರು, ತುಂಬಾನೇ ಒಂಥರ ಕೊರ್ಗೋಗಿದ್ರು. ಬಟ್ ನಿಮ್ ಜೊತೆ ಮಾತಾಡ್ತಾ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಎಲ್ಲೋ ಒಂದ್ ಕಡೆ ಸ್ಟ್ರಾಂಗ್ ಫೀಲ್, ಒಂಥರ ಸ್ಟೇಬಲ್ ಫೀಲ್ ಕೊಡ್ತೀರಾ. ಬಿಕಾಸ್ ನಿಮ್ಮಲ್ಲಿರೋ ಒಂದು ಸ್ಟ್ರಾಂಗ್ನೆಸ್ನ ನೀವೆಲ್ಲೋ ಒಂದ್ ಕಡೆ ಅವ್ರಿಗೆ ಶೇರ್ ಮಾಡ್ತಾ ಇದ್ದೀರಾ. ಅದು ಬ್ಯಾಲೆನ್ಸ್ ಮಾಡ್ತಾ ಇದೆ, ಅವರಿಗೆ ಹೆಲ್ಪ್ ಮಾಡ್ತಾ ಇದೆ ಟು ಓವರ್ಕಮ್, ಪಾಸ್ಟನ್ನು ಓವರ್ಕಮ್ ಮಾಡೋದಕ್ಕೆ. ಆ್ಯಂಡ್ ಆಸ್ ಅ ಜಾಸ್ತಿ ಎಮೋಷ್ನಲ್ ಪರ್ಸನ್ ಆಗಿರಬಾರ್ದು ಅಂತ ನೀವೆಲ್ಲ ಒಂದು ಕಡೆ ಟೀಚ್ ಮಾಡೋ ಥರ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ದಟ್ ಈಸ್ ರಿಯಲಿ ಬ್ಯೂಟಿಫುಲ್. ಬಟ್ 5 ಆಫ್ ಕಪ್ಸ್ ಬಂದಿದೆ, ನಾವಿದನ್ನ ಇಗ್ನೋರ್ ಮಾಡಲ್ಲ. ಟ್ರಸ್ಟ್ ಮೀ, ನಾನು ಈಚ್ ಆ್ಯಂಡ್ ಎವ್ರಿ ಕಾರ್ಡ್ ಯಾವುದನ್ನು ಇಗ್ನೋರ್ ಮಾಡಲ್ಲ. ಒಂದು ಒಳ್ಳೇದು ಬಂದ ಕೂಡಲೇ ಒಂದು ಕೆಟ್ಟದಲ್ಲ, ಬಟ್ ಯಾಕೆ ಬಂತು ಅಂತ ಇದನ್ನ ಇಗ್ನೋರ್ ಅಂತೂ ಮಾಡಲ್ಲ. ಬಟ್ 5 ಆಫ್ ಕಪ್ಸ್ ಇಲ್ಲಿ ಇದೆ ಅಂದ್ರೆ, ಒನ್ ಥಿಂಗ್ ಇಸ್ ಫಾರ್ ಶೋರ್, ಯಾರೋ ಒಬ್ರು ಇಲ್ಲಿ ಪಾಸ್ಟ್ ರಿಲೇಶನ್ಶಿಪ್, ಪಾಸ್ಟ್ ಮೆಮೊರೀಸ್ ಅವಾಗ ನೆನಪಿಸ್ಕೊಡೋದು. ಇವಾಗ ಒಂದ್ಸರಿ ಏನಾಗುತ್ತೆ, ಸ್ಯಾಡ್ ಸಾಂಗ್ಸು ಅಥವಾ ಹಳೇ ರೊಮ್ಯಾಂಟಿಕ್ ಮೂವೀಸು, ಹಳೇದೆಲ್ಲ ಹೊಸ ರೊಮ್ಯಾಂಟಿಕ್ ಮೂವೀಸು. ಬಟ್ ಇವಾಗಿನ ಮೂವೀಸಲ್ಲಿ ಬ್ರೇಕಪ್ನೆಲ್ಲ ಜಾಸ್ತಿ ಫೋಕಸ್ ಮಾಡಲ್ಲ. ಬಟ್ ಹಳೆ ಮೂವೀಸಲ್ಲಿ ಆ್ಯಕ್ಚುಯಲ್ ಲವ್ ಅಂದರೆ ಏನು ಅಂತ ತೋರಿಸ್ತಾ ಇದ್ರು, ರೈಟ್? ಆ ಥರ ಮೂವೀಸ್ಗಳನ್ನ ನೋಡಿದಾಗೆಲ್ಲ ಅವಾಗ ಎಕ್ಸ್ ನೆನಪಾಗೋದು. ಸೊ ಇದನ್ನ ಇಗ್ನೋರ್ ಮಾಡಬೇಡಿ. ಇನ್ ಕೇಸ್ ನೀವೇ ಲೈಕ್ ನೆನಪಿಸ್ಕೊತಾ ಇದ್ದಾರೆ ನಿಮ್ಮ ಪಾಸ್ಟ್ ಅಂದರೆ, ಹೈ ಟೈಮ್ ಟು ಮೂವ್ ಆನ್. ಇನ್ ಕೇಸ್ ನಿಮ್ಮ ಪರ್ಸನ್ ಕಂಪ್ಲೀಟ್ಲಿ ಹ್ಯಾಪಿಯಾಗಿದ್ದಾರೆ ಅಂತ ತೋರಿಸ್ಕೊತಾ ಇದ್ರೆ, ಎಲ್ಲೋ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅವ್ರಿಗೆ ಇನ್ನೂ ಪಾಸ್ಟಲ್ಲಿ ಆದ ಒಂದಷ್ಟು ನೆಗೆಟಿವ್ ಥಾಟ್ಸ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಓಕೆ, ಅದನ್ನ ಯು ನೀಡ್ ಟು ಕೀಪ್ ಇನ್ ಮೈಂಡ್. ಯಾರೆಲ್ಲ ನೋಡ್ತಾ ಇದ್ದೀರಾ, ಲೆಟ್ಸ್ ಸಿ ನಿಮಗಿನ್ನೂ ಏನೇನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಸೊ 2 ಆಫ್ ವಾಂಡ್ಸ್ ಇದು ರಿವರ್ಸ್ ಆಗಿ ಬಂದಿದೆ. ಓಕೆ, ಸೊ ಈ ಥರ ಬಂದಾಗ ನಾನು ಮೇನ್ ಹೇಳ್ತೀನಿ ಅಂದರೆ, ಇನ್ನೂ ಅವರು ಡಿಸೈಡ್ ಮಾಡ್ತಾ ಇದ್ದಾರೆ ನೀವು ಅವ್ರಿಗೆ ಏನಾಗಬೇಕು, ಇನ್ನೂ ಚೂಸ್ ಮಾಡಿಲ್ಲ.
ದಟ್ ಈಸ್ ದ ರೈಟ್ ಥಿಂಗ್. ಅಂದರೆ ಮೇ ಬಿ ನಿಮಗೆ ಇನ್ನೂ ಅವರು ಕಮಿಟ್ಮೆಂಟ್ ಬಗ್ಗೆ ಜಾಸ್ತಿ ಮಾತಾಡಿಲ್ಲ ಅನಿಸುತ್ತೆ, ಅಥವಾ ಇನ್ನೂ ನಿಮಗೆ ಯಾವುದೇ ರೀತಿಯಾದ ಹೋಪ್ಸ್ ಕೊಟ್ಟಿಲ್ಲ ರಿಲೇಷನ್ಶಿಪ್ಪಲ್ಲಿ ಇರೋಣ, ನೀನಂದರೆ ಇಷ್ಟ ನನಗೆ, ನಿನ್ನ ಜೊತೆ ಬೆಟರ್ ಫೀಲ್ ಮಾಡ್ತೀನಿ, ಕಂಫರ್ಟ್ ಫೀಲ್ ಮಾಡ್ತೀನಿ ಅಂತ ಹೇಳಿರ್ಬೋದೇನೋ. ಬಟ್ ಐ ಡೋಂಟ್ ಥಿಂಕ್ ಅವರು ನಿಮಗೆ ಫೀಲಿಂಗ್ಸ್ ಇದೆ ಅಂತ ಹೇಳಿದ್ದಾರೆ ಅಂತ. ಐ ಡೋಂಟ್ ಥಿಂಕ್ ಹೇಳಿದ್ದಾರೆ ಅಂದರೆ ಡೋಂಟ್ ಇವಾಗಲೇ ಅದಕ್ಕೇನು ವ್ಯಾಲಿಡೇಟ್ ಮಾಡಬೇಡಿ. ಬಿಕಾಸ್ ಎಲ್ಲೋ ಒಂದು ಕಡೆ ಡಿಸಿಷನಿಂದ ಓಡೋಗ್ತಾ ಇದ್ದಾರೆ. ನೀವು ಅವ್ರ ಲೈಫಲ್ಲಿ ಯಾವ ಒಂದು ರೋಲ್ ಪ್ಲೇ ಮಾಡ್ತೀರಾ, ನೀವು ಅವ್ರಿಗೆ ಏನಾಗಬೇಕು ಇದ್ರ ಬಗ್ಗೆ ಏನು ಡಿಸಿಷನ್ ಮಾಡಿಲ್ಲ. ಒಂಥರ ಬ್ಲ್ಯಾಂಕ್ ಆಗೋಗ್ಬಿಟ್ಟಿದ್ದಾರೆ, ಒಂಥರ ಬ್ಲಾಕ್ಡ್ ಔಟ್ ಆಗಿದ್ದಾರೆ. ಯಾಕೆ ಅಂದರೆ ಬಿಕಾಸ್ ಅವ್ರಿನ್ನೂ ಪಾಸ್ಟಲ್ಲಿ ಆದ ಏನೋ ಒಂದು ಸಿಚುವೇಶನ್ ಬಗ್ಗೆ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಗೈಸ್. ಬೇಜಾರಲ್ಲಿದ್ದಾರೆ, ಹರ್ಟ್ ಆಗಿದ್ದಾರೆ, ಮೂವ್ ಆನ್ ಆಗಿಲ್ಲ. ಮೇ ಬಿ ಟ್ರೈಂಗ್ ಟು ಮೂವ್ ಆನ್. ಇಟ್ ಈಸ್ ನಾಟ್ ದಟ್ ಅವ್ರ ಪಾಸ್ಟೇ ಬೇಕು, ಅದೇ ಪರ್ಸನ್ ಬೇಕು ಅಂತ ಹಠ ಮಾಡ್ತಾ ಇಲ್ಲ, ಬಟ್ ಟ್ರೈಂಗ್ ಟು ಮೂವ್ ಆನ್. ಆ ಪ್ರೊಸೆಸ್ಸಲ್ಲಿದ್ದಾರೆ, ಆ ಹೀಲಿಂಗ್ ಪ್ರೊಸೆಸ್ಸಲ್ಲಿದ್ದಾರೆ. ಓಕೆ, ಲೆಟ್ಸ್ ಸಿ ನಿಮಗೆ ಇನ್ನೂ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಲುಕ್ ಎಟ್ ದಿಸ್. ಓಕೆ, 10 ಆಫ್ ಕಪ್ಸ್ ಬಂತು ಅಂದರೆ ಲೆಟ್ ಮೀ ಅಶ್ಯೂರ್ ಒನ್ ಥಿಂಗ್. ನಾನು ಡೈರೆಕ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಪರ್ಸನ್ಗೆ ನಿಮ್ಮ ಜೊತೆ ಎವ್ರಿ ವೇ ನಿಮ್ಮ ಜೊತೆ ಕಂಫರ್ಟ್ ಫೀಲ್ ಮಾಡ್ತೀರಾ. ನೀವು ಎವ್ರಿ ವೇ ನಿಮ್ಮ ಜೊತೆ ಇದ್ದಾಗ ಅವರಿಗೆ ಪ್ರೊಟೆಕ್ಟೆಡ್ ಫೀಲ್ ಆಗುತ್ತೆ. ಎಲ್ಲೋ ಒಂದು ಕಡೆ ನೀವು ಅವರಿಗೆ ಫ್ಯಾಮಿಲಿ ವೈಬ್ಸ್ ಕೊಡ್ತೀರಾ. ಅಂದರೆ ನೀವು ಯಾರೋ ಅಂತ ನಿಮ್ಮ ಜೊತೆ ಕನೆಕ್ಟ್ ಆಗಿಲ್ಲ, ಅಥವಾ ನೀವು ರೀಸೆಂಟಾಗಿ ಕನೆಕ್ಟ್ ಆಗಿರ್ಬೋದು, ಬಟ್ ಸ್ಟಿಲ್ ನಿಮ್ಮ ಜೊತೆ ಒಂದು ಫ್ಯಾಮಿಲಿ ವೈಬ್ ಸಿಗುತ್ತೆ ಅವ್ರಿಗೆ. ನೀವೊಂಥರ ಅವ್ರ ಫ್ಯಾಮಿಲಿ ಥರನೇ ಅಂತ ಒಂದು ಕಂಫರ್ಟ್ ಫೀಲ್ ಕೊಡ್ತಾ ಇದ್ದೀರಾ. ಡೆಫಿನೆಟ್ಲಿ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಈ ಪರ್ಸನ್. ಎಲ್ಲೋ ಒಂದು ಕಡೆ ಸ್ವರ್ಗ ಹೋಗಿದ ಮನಸ್ಸನ್ನ ನೀವು ಮತ್ತೆ ಸ್ಟ್ರಾಂಗ್ ಮಾಡ್ತಾ ಇದ್ದೀರಾ, ಅಥವಾ ಇಬ್ರು ಹೆಂಗೆ ಅಂದರೆ ನೀವು ಅವರಿಗೆ ಧೈರ್ಯ ಕೊಡ್ತಾ ಇದ್ದೀರಾ, ಅವ್ರು ನಿಮಗೆ ಪುಷ್ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಇಬ್ರು ಗ್ರೋತ್ಗೂ ಇಬ್ರು ಕಾರಣ ಆಗ್ತಾ ಇದ್ದೀರಾ. ಓಕೆ, ಸೊ ಇಟ್ಸ್ ಮೋರ್ ಲೈಕ್ ಅವರ 100% ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತಾರೆ ಅವರು, 100% ಎಫರ್ಟ್ ಹಾಕೋದಕ್ಕೆ ಇಷ್ಟಪಡ್ತಾರೆ ಅವರು. ಬಟ್ ಆ ಥಾಟ್ ಅಂತೂ ಇದೆ, ನೀವಿಬ್ರು ಇನ್ನೂ ಕ್ಲೋಸ್ ಆಗಬೇಕು. ಎಷ್ಟರ ಮಟ್ಟಿಗೆ ಕ್ಲೋಸ್ ಆಗ್ಬೇಕಂದ್ರೆ ಯಾವ ಎಮೋಷನ್ಸ್ ಕೂಡ ಹೈಡ್ ಮಾಡಬಾರ್ದು, ಯಾವ ಫೀಲಿಂಗ್ಸ್ ಕೂಡ ಹೈಡ್ ಮಾಡಬಾರ್ದು, ಅಷ್ಟರ ಮಟ್ಟಿಗೆ ಕಂಫರ್ಟ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಡೆಫಿನೆಟ್ಲಿ ಈ ಪರ್ಸನಿಗಿದೆ. ಐ ಗೆಸ್ ನೀವು ಯಾರ ಜೊತೆ ಇದ್ದೀರಾ ಅಲ್ವಾ, ದಿಸ್ ಇಸ್ ಲೈಕ್ ಅ ಸೋಲ್ಮೇಟ್ ಕನೆಕ್ಷನ್ ಗೈಸ್. ಟ್ರಸ್ಟ್ ಮೀ, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಲೈಕ್ ಅ ಸೋಲ್ಮೇಟ್ ಕನೆಕ್ಷನ್. ಅಗೇನ್ ಎಂಪ್ರರ್ ಅಂದರೆ 4 ನಂಬರ್. ಯಾವಾಗೆಲ್ಲ 4 ಬರುತ್ತೆ, ಇಟ್ಸ್ ಸಮಥಿಂಗ್ ರಿಲೇಟೆಡ್ ಟು ಫ್ಯಾಮಿಲಿನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಎಲ್ಲೋ ಒಂದು ಕಡೆ ಅವರ ಯಾರೋ ಒಂದು ಫ್ಯಾಮಿಲಿ ಪರ್ಸನ್ನ ನಿಮ್ಮ ಒಂದು ರೂಪದಲ್ಲಿ ನೋಡ್ತಾರೆ. ಅಂದರೆ ನೀವು ಅವ್ರನ್ನ ಪ್ರೊಟೆಕ್ಟ್ ಮಾಡೋ ರೀತಿ, ಅವ್ರನ್ನ ಸ್ಟ್ರಾಂಗ್ ಆಗಿ ಇರಿಸೋ ರೀತಿ, ಅವರು ಯಾವಾಗೆಲ್ಲ ಬೇಜಾರಾದಾಗ ನೀವು ಅವ್ರನ್ನ ಸ್ಟ್ರಾಂಗ್ ಫೀಲ್ ಮಾಡಿಸೋ ರೀತಿ, ಇದು ಮೇ ಬಿ ಅವರಿಗೆ ನಿಮ್ಮನ್ನ ನೋಡಿದಾಗ ಅವ್ರ ಅಪ್ಪನ ನೋಡ್ದಂಗೆ, ಅವ್ರ ಅಪ್ಪನ ಜೊತೆ ಇದ್ದಂಗೆ, ಅಥವಾ ನಿಮ್ಮನ್ನ ನೋಡಿದಾಗ ಅವ್ರ ಅಮ್ಮನ ಜೊತೆ ಇದ್ದಂಗೆ. ಸೊ ಆ ವೈಬ್ ನೀವು ಕೊಟ್ಬಿಟ್ಟಿದ್ದೀರಾ ಆಲ್ರೆಡಿ. ಸೊ ನೀವು ಯಾರೋ ಅಂತ ಅವ್ರು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇಲ್ಲ. ಆಸ್ ಅ ಫ್ಯಾಮಿಲಿ, ಯು ಆರ್ ಅ ಫ್ಯಾಮಿಲಿ, ಈ ಥರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ವೆರಿ ಬ್ಯೂಟಿಫುಲ್ ಮೆಸೇಜ್. ಅಡ್ವೈಸ್ ನೋಡೋಣ ಈ ಪರ್ಸನ್ ಬಗ್ಗೆ ನಿಮಗೇನಿದೆ ಅಂತ. ಲುಕ್ ಎಟ್ ದಿಸ್ ಗೈಸ್. ಐ ಗೆಸ್ ನೀವು ಈ ಪರ್ಸನ್ನ ಮೀಟ್ ಆಗಿದ್ದು ಆಕ್ಸಿಡೆಂಟ್ ಅಲ್ಲ, ಇಟ್ಸ್ ಅ ಡೆಸ್ಟಿನಿ. ನೀವು ಯಾರ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ, ಇಟ್ ವಾಸ್ ದ ಡೆಸ್ಟಿನಿ ನೀವು ಇವ್ರನ್ನ ಮೀಟ್ ಆಗಿದ್ದು. ಡೆಸ್ಟಿನಿ ಅಂತ ಅಂದರೆ ಕನ್ನಡದಲ್ಲಿ ಹೇಗೆ ಹೇಳೋದು, ಲೈಕ್ ಎಷ್ಟೇ ಓಡೋಗಿದ್ರು, ಎಷ್ಟೇ ದೂರ ಹೋಗಿದ್ರು, ದೇಶ ಬಿಟ್ಟು ದೇಶ ಹೋಗಿದ್ರು ಈ ಪರ್ಸನ್ ನೀವು ಮೀಟ್ ಆಗೇ ಆಗ್ತಾ ಇದ್ರಿ. ನಿಮ್ಮ ಹಣೆ ಬರದಲ್ಲಿ ಆಲ್ರೆಡಿ ಲೈಕ್ ನಿಮ್ಮ ಫೇಟಲ್ಲಿ ಬರೆದು ಬಿಟ್ಟಿದೆ, ಈ ಪರ್ಸನ್ನ ಮೀಟ್ ಆಗಿದೆ. ಆ್ಯಂಡ್ ಲೈಕ್ ಪಾಸ್ಟಲ್ಲಿ ಏನೇ ಆಯಿತು ಫೊಗೆಟ್ ಅಬೌಟ್ ಇಟ್, ಅದೆಲ್ಲ ಆಗಿದ್ದು ರೀಸನ್. ನೀವು ಈ ಒಂದು ಮೆಂಟಾಲಿಟಿಲಿ ಇದ್ದೀರಾ, ಈ ಥರ ಆಗೋದಕ್ಕೆ ಕಾರಣ ಅಂದರೆ ನಿಮ್ಮ ಪಾಸ್ಟ್ ಅಲ್ವಾ. ಅದೊಂಥರ ನಿಮಗೆ ಬುದ್ಧಿ ಕಲಿಸಿದೆ, ಲೆಸನ್ ಕಲಿಸಿದೆ. ಅದು ಅವ್ರಿಗಾದ್ರೂ ಆಗಿರ್ಬೋದು, ಲೆಸನ್ ಕಲಿಸಿದೆ. ಇನ್ ಕೇಸ್ ಅವರು ಎಮೋಷ್ನಲಿ ವೀಕ್ ಆಗೇ ಇರಲಿಲ್ಲ ಅಂದಿದ್ರೆ ನಿಮ್ಮ ಒಂದು ವ್ಯಾಲ್ಯೂ ಅವ್ರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಬಿಕಾಸ್ ಇವಾಗ ಹೊಟ್ಟೆ ಹಸ್ವಾದಾಗಲೇ ಊಟದ ಬೆಲೆ ಗೊತ್ತಾಗೋದಲ್ವಾ, ಎಲ್ಲ ಇದ್ದಾಗ ಗೊತ್ತಾಗಲ್ಲ. ಸೊ ಅವ್ರ ಲೈಫಲ್ಲಿ ಯಾವುದೇ ರೀತಿಯಾದ ಎಮೋಷ್ನಲ್ ಬ್ರೇಕ್ ಡೌನ್ ಇಲ್ದೇ ಇದ್ದಿದ್ದಿದ್ರೆ
ನಿಜವಾದ ಲವ್ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಯಾರೋ ಒಬ್ರು ಮೋಸ ಮಾಡಿರೋದಕ್ಕೇನೆ ಅವ್ರಿಗೆ ಈಗ ರಿಯಲೈಸೇಷನ್ ಆಗಿರೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಒಂದು ರೈಟ್ ಪರ್ಸನ್ ಚೂಸ್ ಮಾಡೋದು. ನಮ್ಮ ಎಮೋಷನಲ್ ಹೆಲ್ತಿಗೆ, ಮೆಂಟಲ್ ಹೆಲ್ತಿಗೆ ಎಷ್ಟು ಇಂಪಾರ್ಟೆಂಟು ಅದೆಲ್ಲ ಅವರಿಗೆ ನಿಮ್ಮನ್ನ ಮೀಟ್ ಆದ್ಮೇಲೆ ರಿಯಲೈಸೇಷನ್ ಆಗಿದೆ. ಸೊ ಓಡ್ ಬಂದು ಸುತ್ತಾಕಿ ಒಂದು ರೈಟ್ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಫೀಲ್ ಆಗ್ತಾ ಇದೆ ಗೈಸ್. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಒಂದ್ ಪಿಕ್ಚರ್ ನನ್ನ ತಲೆಯಲ್ಲಿ ಏನ್ ಬರ್ತಾ ಇದೆ ಗೊತ್ತಾ, ನೀವು ತುಂಬಾ ರಾಂಗ್ ಪೀಪಲ್ನ ಮೀಟ್ ಆಗಿದ್ದೀರಾ ಲೈಫಲ್ಲಿ, ಬಟ್ ಅಟ್ ಲಾಸ್ಟ್ ಒಂದು ರೈಟ್ ಪರ್ಸನ್ನ ಮೀಟ್ ಆಗಿದ್ದೀರಾ. ನಾನು ಈ ಒಂದು ಮೂಮೆಂಟಲ್ಲಿ ಏನು ಹೇಳಕ್ ಇಷ್ಟಪಡಲ್ಲ, ಲೈಕ್ ಗ್ರೇಟ್ಫುಲ್ ಆಗಿರಿ, ಬಿಕಾಸ್ ಇಟ್ಸ್ ವೆರಿ ರೇರ್ ಅಂದರೆ ರೈಟ್ ಪರ್ಸನ್ನ ಮೀಟ್ ಆಗೋದು, ರೈಟ್ ಪರ್ಸನ್ನ ಲೈಫಲ್ಲಿ ಮೀಟ್ ಆಗೋದು ಇಟ್ಸ್ ವೆರಿ ರೇರ್. ಯು ಗೈಸ್ ಆರ್ ಲಕ್ಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ನನಗಂತೂ ತುಂಬ ಖುಷಿ ಆಯಿತು ಈ ರೀಡಿಂಗ್ನ ಮಾಡಿದ್ದಕ್ಕೆ. ಏನನ್ಸು ಅಂತ ನೀವು ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಯಾರಿಗೆಲ್ಲ ಈ ಒಂದು ಬ್ಯೂಟಿಫುಲ್ ರೀಡಿಂಗ್ನ ಕ್ಲೇಮ್ ಮಾಡ್ಕೋಬೇಕಂದ್ರೆ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು, ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಗೈಸ್, ಎಂಡ್ ಮಾಡೋದಕ್ಕೂ ಮುಂಚೆ ನಾನು ಮೆಂಬರ್ಶಿಪ್ ಇವಾಗ ಅಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ. ಯು ಕ್ಯಾನ್ ಎನ್ರೋಲ್ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಬಗ್ಗೆನೇ ತುಂಬ ಕ್ವೆಶನ್ಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನ್. ನನ್ನ ನೇಮ್ ಏನು, ನನ್ನ ಏಜ್ ಏನು, ನಾನು ಏನು ಮಾಡ್ತಾ ಇದ್ದೀನಿ, ಮ್ಯಾರಿಡ್ ಥರ ಕಾಣಿಸ್ತೀನ ನಾನು, ಫೈನ್, ಇಟ್ಸ್ ಫೈನ್. ತುಂಬ ಕ್ವೆಶನ್ಸ್ ಇದೆ. ಸೊ ಡೆಫಿನೆಟ್ಲಿ ಒಂದು ವಿಡಿಯೋದಲ್ಲಿ ನಾನು ಮಾಡಬೇಕಂತ ಇದ್ದೀನಿ ನನ್ನ ಬಗ್ಗೆನೇ. ಬಟ್ ನನ್ನ ಮೇನ್ ಮೋಟಿವ್ ಏನಂತಂದರೆ, ನನ್ನ ಬಗ್ಗೆ ಜಾಸ್ತಿ ನಿಮ್ಮ ಫೋಕಸ್ ಇರೋದು ಬೇಡ, ನಾನು ಮಾಡೋ ಮೆಸೇಜಸ್ ಮೇಲೆ ಗೈಡೆನ್ಸ್ ಮೇಲೆ ಫೋಕಸ್ ಜಾಸ್ತಿ ಇರಲಿ ಅಂತ. ನನಗೆ ಹೆಂಗೂ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಇವಾಗ ನಿಮ್ಮನ್ನ. ಸೊ ಮಾಡ್ತೀನಿ, ಬಟ್ ಐ ಡೋಂಟ್ ನೋ ಎನಿ ನಿಯರ್ ಫ್ಯೂಚರಲ್ಲಿ ನನ್ನ ಬಗ್ಗೆ ನಾನು ಮಾಡ್ಕೊಳ್ಳಲ್ಲ, ಹೇಳ್ಕೊಡೋದು ಇಲ್ಲ. ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ನನ್ನ ಮೋಟಿವ್ ಇಸ್ ಟ್ಯಾರೋ ಗೈಡೆನ್ಸ್, ದಟ್ಸ್ ಇಟ್. ಸೊ ಎಸ್ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.